ನಮಸ್ಕಾರ ಎಲ್ಲರಿಗೂ. ಚಿತ್ರಲೋಕದ ಜೀವನ ಈ ಚಾನಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ನಮ್ಮ ಕನ್ನಡ ಸಿನಿಮಾದ ಹಳೆಯ ನಟ ನಟಿಯರು ಮತ್ತು ಅವರ ಜೀವನದ ಬಗ್ಗೆ, ಅವರ ಅಭಿನಯದ ಬಗ್ಗೆ ಹೇಳುತ್ತೇನೆ. ಇವತ್ತು ನಾನು ನಿಮಗೆ ನಮ್ಮ ಕನ್ನಡ ಚಿತ್ರರಂಗದ ಪ್ರಮುಖ ನಾಯಕರಲ್ಲಿ ಒಬ್ಬರಾದ ಲೋಕೇಶ್ ಅವರ ಅಭಿನಯದ ಬಗ್ಗೆ ಮತ್ತು ಅವರ ಜೀವನದ ಬಗ್ಗೆ ಹೇಳುತ್ತೇನೆ. ಲೋಕೇಶ್ ಅವರು ನಟರಾಗಿ ಮತ್ತು ನಿರ್ದೇಶಕರಾಗಿ ಹಾಗೂ ಪೋಷಕ ನಟರಾಗಿ ಅಭಿನಯ ಮಾಡಿದ್ದಾರೆ. ಲೋಕೇಶ್ ಅವರು 19 ಮೇ 1947ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಇವರ ತಂದೆ ಸುಬ್ಬಯ್ಯ ನಾಯ್ಡು. ಇವರು ನಾಟಕದ ಪ್ರಸಿದ್ಧ ಕಲಾವಿದರು. ಸುಬ್ಬಯ್ಯ ನಾಯ್ಡು ಅವರು ಒಂದು ನಾಟಕ ಕಂಪನಿಯನ್ನೇ ತೆಗೆಯುತ್ತಾರೆ. ಮುಂದೆ ಲೋಕೇಶ್ ಅವರ ತಂದೆಯಾದ ಸುಬ್ಬಯ್ಯ ನಾಯ್ಡು ಅವರು ಒಂದು ಸಿನಿಮಾಯನ್ನು ತೆಗೆಯುತ್ತಾರೆ. 1958ರಲ್ಲಿ ಭಕ್ತ ಇದರಲ್ಲಿ ಲೋಕೇಶ್ ಅವರು ಭಕ್ತ ಪ್ರಹ್ಲಾದನ ಪಾತ್ರ ಮಾಡುತ್ತಾರೆ. ಇದು ಅವರ ಮೊದಲನೆಯ ಸಿನಿಮಾ ಆಗುತ್ತದೆ. ಲೋಕೇಶ್ ಅವರು ಕೂಡ ಕೆಲವು ನಾಟಕಗಳು ಮಾಡಿದ್ದರು. ಇವರು ಕನ್ನಡ, ತೆಲುಗು ಮತ್ತು ತಮಿಳು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. ಇವರು 60ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಅಭಿನಯ ಮಾಡಿದ್ದಾರೆ. 70ರ ದಶಕದಲ್ಲಿ ಇವರು ಮಾಡಿದ ಸಿನಿಮಾ ಭೂತಯ್ಯನ ಮಗ ಅಯ್ಯ. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೂಪರ್ ಹಿಟ್ ಆಗಿತ್ತು. ಇದರಲ್ಲಿ ಲೋಕೇಶ್ ಮತ್ತು ವಿಷ್ಣುವರ್ಧನ್, MP ಶಂಕರ್ ಇವರು ಅಭಿನಯ ಮಾಡಿದ್ದಾರೆ. ಸಿನಿಮಾಗೆ ಬರುವ ಮೊದಲು ಲೋಕೇಶ್ ಅವರು ಅನೇಕ ನಾಟಕಗಳಲ್ಲಿ ಅಭಿನಯಿಸಿದ್ದರು. ರಂಗಭೂಮಿಯ ಅನುಭವವೇ ಅವರ ಮುಂದಿನ ಸಿನಿಮಾ ಜೀವನಕ್ಕೆ ಬಲವಾದ ಅಡಿಪಾಯವಾಯಿತು. ನಂತರ ಕನ್ನಡ ಚಿತ್ರರಂಗಕ್ಕೆ ಪ್ರವೇಶಿಸಿದ ಅವರು ತಮ್ಮದೇ ಆದ ಸ್ಥಾನವನ್ನು ನಿರ್ಮಿಸಿಕೊಂಡರು. ಇವರು 1970ರ ಮತ್ತು 1980ರ ದಶಕಗಳಲ್ಲಿ ಲೋಕೇಶ್ ಅವರು ಕನ್ನಡ ಚಿತ್ರರಂಗದ ಪ್ರಮುಖ ನಟರಾಗಿ ಹೊರಹೊಮ್ಮಿದರು. ನಾಯಕ, ಪೋಷಕ, ನಟ, ತಂದೆ, ಶಿಕ್ಷಕ, ರೈತ, ಸಮಾಜಮುಖಿ ವ್ಯಕ್ತಿ ಹೀಗೆ ಹಲವು ರೀತಿಯ ಪಾತ್ರಗಳಲ್ಲಿ ಕಾಣಿಸಿಕೊಂಡರು. ಇವರು ಪಾತ್ರಕ್ಕೆ ಬೇಕಾದಂತೆ ತಮ್ಮ ಧ್ವನಿ, ದೇಹ ಭಾಷೆ ಮತ್ತು ಮುಖಭಾವಗಳನ್ನು ಬದಲಾಯಿಸುತ್ತಿದ್ದರು. ಇದರಿಂದಾಗಿ ಅವರ ಪ್ರತಿಯೊಂದು ಪಾತ್ರವೂ ವಿಭಿನ್ನವಾಗಿ ಕಾಣಿಸುತ್ತಿತ್ತು. ಅವರ ನಟನೆಗೆ ಗ್ರಾಮೀಣ ಪ್ರೇಕ್ಷಕರಿಂದ ಹಿಡಿದು ನಗರದ ಪ್ರೇಕ್ಷಕರವರೆಗೆ ಅಪಾರ ಮೆಚ್ಚುಗೆ ದೊರಕಿತ್ತು. ಲೋಕೇಶ್ ಅವರ ಸಿನಿಮಾಗಳು. ಇವರ ಕೆಲವು ಸಿನಿಮಾಗಳು ತುಂಬವೇ ಪ್ರಸಿದ್ಧವಾಗಿದ್ದವು ಹಾಗೂ ಇವರಿಗೆ ಕರ್ನಾಟಕದ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ. ಪರಿಸರ ಸಂಘದ ಗೆಂಡೆ ತಿಮ್ಮ, ಭೂಮಿಗೆ ಬಂದ ಭಗವಂತ, ಜಿಮ್ಮಿಗಲ್ಲು, ದಾಹ, ಸಂಕ್ರಾಂತಿ, ದೇವರ ಕಣ್ಣು, ಬ್ಯಾಂಕರ್ ಮಾರ್ಗಯ್ಯ, 1978ರಲ್ಲಿ ಕಾಕನ ಕೋಟೆ, ಭೂಲೋಕದಲ್ಲಿ ಯಮರಾಜ, ಬೆತ್ತಲ ಸೇವೆ, ಭಕ್ತ ಸಿರಿಯಾಳ, ಹದ್ದಿನ ಕಣ್ಣು, ಪಟ್ಟಣಕ್ಕೆ ಬಂದ ಪತ್ನಿಯರು, ಇಬ್ಬನಿ ಕರಗಿತ್ತು, ನಾರಿ ಸ್ವರ್ಗಕ್ಕೆ ದಾರಿ, ಇನ್ನೂ ಅನೇಕ ಸಿನಿಮಾಗಳಲ್ಲಿ ಇವರು ಅಭಿನಯ ಮಾಡಿದ್ದಾರೆ.
ಪರಿಸರದ ಗೆಂಡಿ ತಿಮ್ಮ. ಇದಕ್ಕೆ ಇವರಿಗೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಕೂಡ ಸಿಕ್ಕಿದೆ. ಹಾಗೂ ಭುಜಂಗಯ್ಯನ ದಶಾವತಾರಗಳು ಇದರಲ್ಲಿ ನಾಯಕಿಯಾದ ಪಲ್ಲವಿ ಜೋಶಿ ಅಭಿನಯಿಸಿದ್ದರು. ಹಾಗೂ ಗಿರಿಜಾ ಲೋಕೇಶ್ ಕೂಡ ಇದರಲ್ಲಿ ಅಭಿನಯಿಸಿದ್ದರು. ಈ ಸಿನಿಮಾಗೆ ಕೂಡ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಹಾಗೂ ಸೌತ್ ಫಿಲ್ಮ್ ಫೇರ್ ಅವಾರ್ಡ್ನಲ್ಲಿ ಅತಿ ಉತ್ತಮ ನಿರ್ದೇಶಕ ಎಂದು ಲೋಕೇಶ್ ಅವರಿಗೆ ಪ್ರಶಸ್ತಿ ಕೊಡಲಾಗಿತ್ತು. ಲೋಕೇಶ್ ಅವರ ವೈಯಕ್ತಿಕ ಜೀವನ. ಲೋಕೇಶ್ ಅವರ ಪತ್ನಿಯಾದ ಗಿರಿಜಾ ಲೋಕೇಶ್. ಲೋಕೇಶ್ ಅವರು ನಾಟಕ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಅಲ್ಲಿಯೇ ಗಿರಿಜಾ ಅವರು ಕೆಲಸ ಮಾಡುತ್ತಿದ್ದರು. ಮಾತುಕತೆಯಿಂದ ಪ್ರೀತಿಯಾಗಿ ಮದುವೆಯಾದರು ಎಂದು ಹೇಳಲಾಗಿದೆ. ಇವರಿಗೆ 2 ಮಕ್ಕಳು ಇದ್ದಾರೆ. ಪೂಜಾ ಲೋಕೇಶ್ ಮತ್ತು ಲೋಕೇಶ್. ಇವರ ಮಗನಾದ ನಟರಾಗಿ ಟಿವಿ ಲೋಕದಲ್ಲಿ ಕಾಣಿಸುತ್ತಾರೆ. ಗಿರಿಜಾ ಲೋಕೇಶ್ ಮತ್ತು ಸೃಜನ್ ಲೋಕೇಶ್ ಅವರು ತನ್ನ ತಂದೆಯಾದ ಲೋಕೇಶ್ ಪ್ರೊಡಕ್ಷನ್ ನಿರ್ಮಿಸಿದರು. ಒಂದು ಪ್ರೊಡಕ್ಷನ್ ಹೌಸ್ ಸ್ಥಾಪಿಸಿದರು. ಇದರಲ್ಲಿ ರಿಯಾಲಿಟಿ ಶೋಗಳನ್ನು ಮಾಡಿದ್ದರು. ಲೋಕೇಶ್ ಅವರ ಕೊನೆಯ ದಿನಗಳು. ಇವರು ಅಕ್ಟೋಬರ್ 14ರಂದು 2004ರಲ್ಲಿ ವಿಧಿವಶರಾದರು. ಇವರು ತಮ್ಮ ಕಣ್ಣುಗಳು ಮತ್ತು ಕಿಡ್ನಿಗಳು ದಾನ ಮಾಡಿದ್ದರು. ಇವರು ಮೊದಲೇ ಹೇಳಿದ್ದರಂತೆ. ಅಷ್ಟೇ ಅಲ್ಲದೆ ತನ್ನ ದೇಹವನ್ನು ಮರಣಾನಂತರ ತಮ್ಮ ದೇಹವನ್ನು ವೈದ್ಯಕೀಯ ಸಂಶೋಧನೆ ಮತ್ತು ವೈದ್ಯಕೀಯ ವಿದ್ಯಾರ್ಥಿಗಳ ಅಧ್ಯಯನಕ್ಕಾಗಿ ದಾನ ಮಾಡಿದ್ದರು. ಅವರ ಕುಟುಂಬವು ಅವರ ನಿಧನದ ನಂತರ ದೇಹವನ್ನು ಬೆಂಗಳೂರಿನ MS ರಾಮಯ್ಯ ಮೆಡಿಕಲ್ ಕಾಲೇಜಿಗೆ ಕೊಡುತ್ತಾರೆ. ಸಾರ್ವಜನಿಕರ ದರ್ಶನದ ನಂತರ ದೇಹವನ್ನು ಆಸ್ಪತ್ರೆಗೆ ಕುಟುಂಬದವರು ಒಪ್ಪಿಸುತ್ತಾರೆ. ಕನ್ನಡ ಚಿತ್ರರಂಗಕ್ಕೆ ಲೋಕೇಶ್ ಅವರ ಕೊಡುಗೆ ಅಪಾರ. ನಟ ಲೋಕೇಶ್ ಅವರು ಕೇವಲ ಶ್ರೇಷ್ಠ ಕಲಾವಿದ ಮಾತ್ರವಲ್ಲ, ಸಮಾಜಮುಖಿ ಚಿಂತನೆಯ ವ್ಯಕ್ತಿಯೂ ಆಗಿದ್ದರು. ತಮ್ಮ ಮರಣಾನಂತರ ಸಮಾಜಕ್ಕೆ ಉಪಯೋಗವಾಗಬೇಕು ಎಂಬ ಮಹಾನ್ ಸಂಕಲ್ಪದಿಂದ ತಮ್ಮ ದೇಹವನ್ನು ವೈದ್ಯಕೀಯ ಸಂಶೋಧನೆಗಾಗಿ ದಾನ ಮಾಡುವ ನಿರ್ಧಾರ ತೆಗೆದುಕೊಂಡಿದ್ದರು. 2004ರಲ್ಲಿ ಅವರ ನಿಧನದ ನಂತರ ಕುಟುಂಬ ಸದಸ್ಯರು ಅವರ ಇಚ್ಛೆಯಂತೆ ಗೌರವಿಸಿ ದೇಹವನ್ನು MS ರಾಮಯ್ಯ ವೈದ್ಯಕೀಯ ಕಾಲೇಜಿಗೆ ದಾನ ಮಾಡುತ್ತಾರೆ. ಇದರಿಂದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಧ್ಯಯನ ಮತ್ತು ಸಂಶೋಧನೆಗೆ ಸಹಾಯವಾಯಿತು. ಕನ್ನಡ ಚಿತ್ರರಂಗದಲ್ಲಿ ದೇಹದಾನದ ಮಹತ್ವವನ್ನು ಜನರಿಗೆ ತೋರಿಸಿದ ಮುಂಚೂಣಿ ಕಲಾವಿದರಲ್ಲಿ ಲೋಕೇಶ್ ಅವರು ಒಬ್ಬರಾಗಿದ್ದಾರೆ. ರಂಗಭೂಮಿಯಿಂದ ಆರಂಭಿಸಿ ಕನ್ನಡ ಚಿತ್ರರಂಗದ ಶ್ರೇಷ್ಠ ನಟರಲ್ಲಿ ಒಬ್ಬರಾಗಿ ಬೆಳೆದ ಅವರು ತಮ್ಮ ಪ್ರತಿಭೆ, ಪರಿಶ್ರಮ ಮತ್ತು ಸಮರ್ಪಣೆಯಿಂದ ಅಸಂಖ್ಯಾತ ಅಭಿಮಾನಿಗಳನ್ನು ಗಳಿಸಿದ್ದರು. ಇಂದಿಗೂ ಅವರ ಹೆಸರು ಕೇಳಿದಾಗ ಕನ್ನಡ ಸಿನಿ ಪ್ರೇಮಿಗಳು ಗೌರವ, ಪ್ರೀತಿ ಮತ್ತು ನೆನಪುಗಳು ಮೂಡುತ್ತವೆ. ಧನ್ಯವಾದಗಳು. ಕನ್ನಡದ ಈ ಮಹಾನ್ ನಟರಿಗೆ ನಮ್ಮ ನಮನಗಳು. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.